ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋದು ಕ್ರಿಸ್ಮಸ್ಗೆ ನೀವೆಲ್ಲ ಇಲ್ಲಿಗೆ ಡೆಫಿನೆಟಾಗಿ ಹೋಗಿ ವಿಸಿಟ್ ಮಾಡಲಿ ಈ ಪ್ಲೇಸ್ಗೆ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿರೋದು. ಆ್ಯಕ್ಚುಲಿ ನಾವು ಹೋಗಿದ್ದು ಬಂದು ವೀಕೆಂಡಲ್ಲಿ ಸಂಡೇ. ನಾವು ನಮ್ಮ ಮನೆಯಿಂದ ಮೆಟ್ರೋಗೆ ಹೋದ್ವಿ. ನಾವು ಹೋಗಿದ್ದ ಮಾಲ್ ಯಾವುದು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಮೆಟ್ರೋ ಫೆಸಿಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಈ ಮಾಲ್ಗೆ ಹೋಗಬೇಕಂದ್ರೆ ನೀವು ಡೆಫಿನೆಟಾಗಿ ಮೆಟ್ರೋ ಕನ್ವೀನಿಯೆಂಟ್ ಇರೋದ್ರಿಂದ ವಿಸಿಟ್ ಮಾಡ್ಬೋದು ಆರಾಮ್ಸೆ. ಯಾರು ವೀಕೆಂಡೆಲ್ಲ ಹೋಗಿಲ್ಲ ಕ್ರಿಸ್ಮಸ್ಗಂತೂ ಡೆಫಿನೆಟಾಗಿ ವಿಸಿಟ್ ಮಾಡಿ, ಖುಷಿ ಆಗುತ್ತೆ. ಮತ್ತು ನೈಟ್ ಟೈಮ್ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫನ್ ಇರುತ್ತೆ, ಫುಲ್ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾವು ಹೋಗಿದ್ದು ಒರಾಯನ್ ಮಾಲ್ಗೆ ಮೆಟ್ರೋ ಸ್ಟಾಪ್ ಬಂದು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟಾಪ್. ಯಾರಾದರೂ ದೂರದಿಂದ ಬರೋರಿದ್ರೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ನಮ್ದು ಹೋಗೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಆಲ್ ಆಫ್ ಅ ಸಡನ್ ಫಿಕ್ಸ್ ಆಗಿ ನಾವು ಹೊರಟಾಗಲೇ ಆಲ್ಮೋಸ್ಟ್ 6:30 ಆಗಿತ್ತು ಮನೆಯಿಂದ. ಬಟ್ ನೈಟ್ ಟೈಮ್ ಹೋಗೋದಕ್ಕೆ ಟ್ರೈ ಮಾಡಿ, ಡೇ ಟೈಮಲ್ಲಿ ಅಷ್ಟು ಎಫೆಕ್ಟ್ ಇರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ಅರೇಂಜ್ ಮಾಡಿದರು. ವೀಕೆಂಡ್ ಆಗಿರೋದ್ರಿಂದ ಕ್ರಿಸ್ಮಸ್ ನ್ಯೂ ಇಯರ್ ಎಲ್ಲ ಒಂದೇ ಸಲ ಇರೋದ್ರಿಂದ ಪ್ರೋಗ್ರಾಮ್ಸ್ ಅಂತೂ ಇದ್ದೇ ಇರುತ್ತೆ. ಅಪ್ ಟು ನ್ಯೂ ಇಯರ್ವರೆಗೂ ಇರುತ್ತೆ ಅನ್ಕೋತೀನಿ. ಕ್ರೌಡ್ ಅಂತೂ ಹೆವಿ ಅಂದರೆ ಹೆವಿ ಇತ್ತು. ವೀಕೆಂಡ್ ಆಗಿರೋದ್ರಿಂದ ನಡ್ಕೊಂಡು ಹೋಗೋದಕ್ಕೂ ಜಾಗ ಇರಲಿಲ್ಲ. ಅಷ್ಟು ಜನ ಎಲ್ಲಿ ನೋಡಿದ್ರೂ ಜನ, ಅಷ್ಟು ಜನ ಇದ್ದರು. ನನಗಂತೂ ನೋಡಿ ಶಾಕ್ ಆಗೋಯ್ತು. ನಾವು ಆ್ಯಕ್ಚುಲಿ ಡೈರೆಕ್ಟ್ ಎಂಟರ್ ತೊಗೊಳ್ಳಿಲ್ಲ. ನಾವು ಈ ಕಡೆ ಫಸ್ಟ್ ಹೊರಗಡೆ ವಿಸಿಟ್ ಮಾಡಿದ್ವಿ. ಹೊರಗಡೆ ನೋಡೋಣ, ಇಲ್ಲೇ ಸ್ವಲ್ಪ ಆ್ಯಕ್ಟಿವಿಟೀಸು ಆ ಥರ ಫನ್ ಎಲ್ಲ ಇಲ್ಲೇ ಇಟ್ಟಿರ್ತಾರೆ, ಫನ್ ಗೇಮ್ಸ್ ಆ ಥರ ಎಲ್ಲ. ಸೊ ಅದಕ್ಕೆ ಇಲ್ಲಿ ನೋಡೋಣ, ಆಮೇಲೆ ಮಾಲ್ ಒಳಗಡೆ ಹೋಗಿ ಸ್ವಲ್ಪ ಅಡ್ಡಾಡಿದ್ರೆ ಆಯಿತು ಅಂದ್ಬಿಟ್ಟು ನಾವು ಜಸ್ಟ್ ಇಲ್ಲಿಗೆ ಬಂದ್ವಿ. ಇಲ್ಲಿ ವಾಟರ್ ಒಳಗಡೆ ಸ್ವಲ್ಪ ಗಿಫ್ಟ್ಸ್ ಥರ ಎಲ್ಲ ಇಟ್ಟು ಮಾಡಿದ್ದಾರೆ. ಅದ್ರೊಳಗೆ ಗಿಫ್ಟ್ಸ್ ಇದೆ ಅಂತೀನ, ಸೀಕ್ರೆಟ್ ಗಿಫ್ಟ್. ಇಲ್ಲಿ ನೋಡಿ, ಈ ಕಡೆ ತಿರ್ಕೋ, ಹಿಂಗೆ ನಿಂತ್ಕೊ, ಹಿಂಗೆ ಫೋಟೋ ಹಿಂಗೆ ತಿರ್ಕೋ, ಇಲ್ಲಿ ಹಿಂಗೆ ಅದರೊಳಗೆ ಗಿಫ್ಟ್ ಇದೆ. ನಾನು ಇಲ್ಲಿ ನಿಲ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅರೇಂಜ್ಮೆಂಟ್ಸ್ ಆಗಲಿ, ಪ್ಲ್ಯಾನ್ ಆಗಲಿ ಎಲ್ಲ ಚೆನ್ನಾಗಿದೆ. ಇದು ನೀರು ಬೀಳ್ತಾ ಇದೆಯಲ್ಲ ಮೇಲಿಂದ, ಅದೆಲ್ಲ ನಮಗೆ ಅದ್ರದ್ದು ಎರಸ್ಲು ಹೊಡಿಯುತ್ತೆ ಅಂತಾರಲ್ಲ, ಆ ಥರ ಎಲ್ಲ ಬೀಳ್ತಾ ಇತ್ತು. ವೈನಿಧಿ ಹೆದರ್ಕೋತಾ ಇದ್ಲು, ಆ ನೀರು ಬೀಳ್ತಾ ಇತ್ತಲ್ಲ ಅದಕ್ಕೆ. ತುಂಬ ಚೆನ್ನಾಗಿ ಮಾಡಿದರು. ನೈಟ್ ಟೈಮ್ ಆಗಿರೋದ್ರಿಂದ ಅದು ಎಫೆಕ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಚೆನ್ನಾಗಿತ್ತು. ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂದರೆ ಮಕ್ಕಳು ಕರ್ಕೊಂಡು ಹೋಗಿ, ತುಂಬ ಎಂಜಾಯ್ ಮಾಡ್ತಾರೆ. ಅದೆಲ್ಲ ನೋಡಿ ಖುಷಿ ಪಡ್ತಾರೆ ಮಕ್ಕಳು. ಮತ್ತು ಸ್ವಲ್ಪ ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು.
We going through the roadhouse, we gonna have a real a good time, yeah. At the back of the roadhouse, they got some bungalow. At the back of the roadhouse, they got some bungalow. Oh, that's for the people who like to go down slow. Roll, baby, roll. Let it roll, baby, roll. I feel beautiful tonight. I feel wonderful because I see the love light in your eyes. And the wonder, so give her the party. ವೈನಿ ದಿನ ಅಲ್ಲೆಲ್ಲ ನಿಲ್ಲಿಸಿ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಮಾಡ್ಕೊಳ್ಳೋಣ ಅಂದರೆ ಅವಳು ಯಾಕೋ ಹಠ ಮಾಡಿಬಿಡ್ಲು, ಅಲ್ಲೆಲ್ಲ ನಿಂತ್ಕೊಳ್ಳೋಕೆ ಹೆದರ್ಕೋತಾ ಇದ್ಲು. ಸೊ ಆಮೇಲೆ ಮಾಲ್ ಒಳಗಡೆ ಎಂಟರ್ ಆಗೋಣ. ಮತ್ತು ಅಲ್ಲಿ ಮಕ್ಳಿಗೆ ಆಟ ಆಡೋದಕ್ಕೆ ಟ್ರೈನ್ ಥರ ಬಸ್ ಥರ ಎಲ್ಲ ಮಾಡಿದ್ದಾರೆ ಮಕ್ಕಳಿಗೆ ಅಂತಲೇ ಸ್ಪೆಷಲಿ. ಅದ್ರಲ್ಲಿ ದೊಡ್ಡವರು ಕೂರ್ಬೋದು ಟ್ರೈನಲ್ಲಿ, ಚೆನ್ನಾಗಿತ್ತು. ಬಟ್ ನಾನು ವೈನಿದಿ ಹೆದರ್ಕೊಂಡ್ಲು ಅಂತ ನಾವು ಹೋಗಲಿಲ್ಲ ಅಷ್ಟೇ. ನೆಕ್ಸ್ಟು ಮಾಲ್ ಒಳಗಡೆ ಎಂಟರ್ ಆಗೋದಕ್ಕೇ ಕ್ಯೂ ಇತ್ತು ಸಿಕ್ಕಾಬಟ್ಟೆ. ಮತ್ತು ಒಳಗೂ ಅಷ್ಟೇ ಈ ಥರ ಫುಲ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ, ಗಿಫ್ಟ್ಸ್ ಟೈಪ್ ಎಲ್ಲ. ಮತ್ತು ಎಲ್ಲಿ ನೋಡಿದ್ರು ಲೈಟ್ ಲೈಟ್ ಲೈಟ್. ಸೊ ಅದಕ್ಕೆ ಹೇಳ್ತಾ ಇರೋದು ನಾನು, ರಾತ್ರಿ ಹೊತ್ತೋಗಿ ಈವ್ನಿಂಗ್ ಥರ ಹೋದರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ. ನಾವು ಸ್ವಲ್ಪ ಹೊತ್ತು ಅಲ್ಲೇ ಅಡ್ಡಾಡಿಕೊಂಡು ಕೆಲವೊಂದು ಶಾಪ್ಸು ಕೆಲವೊಂದು ಬ್ರ್ಯಾಂಡ್ಸಲ್ಲೆಲ್ಲ ಆಫರ್ಸ್ ನಡೀತಿದ್ದೆ, ಇಯರ್ ಎಂಡ್ ಸೇಲ್ ಅಂತ. ಕೆಲವೊಂದು ಕಡೆ ಅಪ್ ಟು 40%, ಫ್ಲ್ಯಾಟ್ 50%, ಇಲ್ಲ 50% ಆಫ್, ಈ ಥರ ಎಲ್ಲ ಇದೆ. ನೀವು ನೋಡಿ ಸ್ಟೋರ್ ವಿಸಿಟ್ ಮಾಡಿ ನಿಮಗೆ ಓಕೆ ಅನಿಸಿದ್ರೆ. ಮತ್ತು ಕೆಲವೊಂದು ಬ್ರ್ಯಾಂಡಲ್ಲಿ ಬೈ 2 ಬೈ 1 ಗೆಟ್ ರೇಟ್ ಹಾಕ್ತಾರೆ. ಸೊ ಅದೆಲ್ಲ ಇದೆ ಆಫರ್ಸು. ಸೊ ಹಾಗಾಗಿ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ನಾವು ಕೆಲವೊಂದು ಸ್ಟೋರ್ಸ್ಗೆ ಹೋದ್ವಿ, ಬಟ್ ನಮಗೇನಂದರೆ ನಮಗೆ ಬೇಕಾಗಿರೋ ಥರ ಸಿಗ್ತಿರ್ಲಿಲ್ಲ. ಎಲ್ಲ ಸ್ಟಾಕ್ಸ್ ಖಾಲಿ ಆಗಿಬಿಟ್ಟಿತ್ತು, ಆ ಥರ ಆಗಿತ್ತು. ನಮಗೆ ಬೇಕಾಗಿರೋ ಥರ ಸಿಗ್ತಿರ್ಲಿಲ್ಲ, ಇಲ್ಲಾಂದರೆ ಸೈಜಸ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾವೇನು ಪರ್ಚೇಸ್ ಮಾಡಲಿಲ್ಲ. ಮ್ಯಾಕ್ಸಿಗೆ ಹೋದ್ವಿ, ವೈನಿದಿಗೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡೆ ನಾನು. ಬಟ್ ಅಲ್ಲಿ ಕ್ಯೂ ನೋಡಿ ವಾಪಸ್ ಹಾಗೆ ಇಟ್ಟು ಬಂದೆ. ಆ ಕ್ಯೂವಲ್ಲಿ ಏನಿಲ್ಲ ಅಂದರೂ ಮಿನಿಮಮ್ 1 ಅವರ್ ಆಗುತ್ತೆ ಕ್ಯೂವಲ್ಲಿ ನಿಂತ್ಕೊಂಡ್ರೆ. ಹಾಗಾಗಿ ಶಾಪ್ ಮಾಡಿದ್ದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದೆ, ಇನ್ಯಾವಾಗಾದರೂ ತೊಗೊಂಡ್ರಾಯ್ತು ಅಂತ. ಅಷ್ಟು ಕ್ಯೂ ಇತ್ತು. ಮತ್ತು ಒಳಗಡೆ ಮಾಲ್ ಒಳಗಡೆನೂ ಈ ಥರ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದರು. ಮತ್ತು ಕೆಲವೊಬ್ಬರೆಲ್ಲ ಸ್ಯಾಂಟಾ ಥರ ಡ್ರೆಸ್ ಹಾಕ್ಕೊಂಡು, ಪೆಂಗ್ವಿನ್, ಪ್ಯಾರೆಟ್ ಮತ್ತು ಟೆಡ್ಡಿ ಥರ ಎಲ್ಲ ಡ್ರೆಸ್ ಮಾಡಿಕೊಂಡು ಎಲ್ಲ ಗೊಂಬೆಗಳ ಥರ ನಿಂತಿದ್ರು ಜನ. ಅದು ನೋಡೋಕ್ಕೆ ಸಖತ್ ಖುಷಿ. ಟೆಡ್ಡಿ ಅಂತೂ ಎಷ್ಟು ಮುದ್ದಾಗಿತ್ತು ಗೊತ್ತಾ. ಇಲ್ಲಿ ಸ್ಯಾಂಟಾ ಥರ ಒಬ್ರನ್ನ ಕೂರಿಸಿ ರೆಡಿ ಮಾಡಿ ಸೆಟ್ ಹಾಕಿದ್ರು, ಇಲ್ಲೆಲ್ಲ ಫೋಟೋಶೂಟ್ ಮಾಡಿಸ್ಕೊಂಡ್ರು. ನಾನು ಈ ವಿಡಿಯೋ ಎಂಡಲ್ಲಿ ಕೆಲವೊಂದು ಫೋಟೋಸ್ ಕೂಡ ಆ್ಯಡ್ ಮಾಡಿರ್ತೀನಿ. ಚೆನ್ನಾಗಿತ್ತು, ಮಕ್ಕಳು ಎಂಜಾಯ್ ಮಾಡ್ತಾರೆ ದೊಡ್ಡವ್ರಿಗಿನ್ನ, ಅದು ಒಂದು ಖುಷಿ. ಸೊ ಇದ್ರ ಪಕ್ಕನೇ ಕೆಲವೊಂದು ಸ್ಟಾಲ್ಸ್ ಹಾಕಿದ್ರು. ಈ ಕ್ರಿಸ್ಮಸ್ ಥಿಂಗ್ಸ್ ಆಗಲಿ, ಲೈಟಿಂಗ್ಸ್ ಆಗಲಿ, ಇಲ್ಲಾಂದರೆ ಏನೋ ಒಂದು ನಮ್ಗೆ ಬೇಕಾಗಿರೋ ಪೌಚಸ್, ಪೆನ್ಸಿಲ್ಸ್, ಮಕ್ಕಳದು ಆ ಥರದ್ದು ಎಲ್ಲನೂ ಕೂಡ, ಸ್ಟೇಷ್ನರಿ ಐಟಮ್ಸ್ ಮತ್ತು ಮೇಕಪ್ ಐಟಮ್ಸ್, ಏನೋ ಬುಕ್ಸ್, ಈ ಥರ ಎಲ್ಲನೂ ಕೂಡ ಇಲ್ಲಿ ಸೇಲ್ ಮಾಡ್ತಾಯಿದ್ರು. ನಾವೇನೋ ತೊಗೊಳ್ಳಿಲ್ಲ, ಇಲ್ಲೆಲ್ಲ ಜಾಸ್ತಿ ಏನೇನೋ ಕ್ರಿಸ್ಮಸ್ದೇ ಇತ್ತು. ಸೊ ಹಾಗಾಗಿ ನಾವು ಯಾವುದು ಪಿಕ್ ಮಾಡಲಿಲ್ಲ. ನೀವು ಯಾರಾದ್ರು ತೊಗೋಬೇಕಂದ್ರೆ ಇಲ್ಲಿ ಪಕ್ಕದಲ್ಲೇ ಸ್ಟಾಲ್ಸ್ ಕೂಡ ಇರುತ್ತೆ, ನೋಡಿ ವಿಚಾರಿಸಿ ತೊಗೊಳ್ಳಿ. ನೆಕ್ಸ್ಟು ಇಲ್ಲಿಂದ ಮುಂದೆ ನಾನು ಹಾಗೆ ಹೇಳ್ದಂಗೆ ಎಲ್ಲ ಟೆಡ್ಡಿ ಅಂತೂ ಸಖತ್ ಅಂದರೆ ಸಖತ್ ಕ್ಯೂಟಾಗಿತ್ತು. ಅದು ಮುಂದೆ ನೀವು ವಿಡಿಯೋದಲ್ಲಿ ನೋಡ್ತೀರಾ.
ನೋಡೋದು. ಏನು ಮಾಡಲ್ಲ, ಫನ್ ಅಷ್ಟೇ ಅದು. ಬಾ ಏನು ಮಾಡಲ್ಲ, ಅಲ್ಲಿ ಫೋಟೋಸ್ ತೆಗೆದು ನೋಡಲ್ಲ. ಅಣ್ಣ ಹೊಡಿತಾ ಇದ್ದಾನೆ, ಅದಕ್ಕೆ ಸುಮ್ಮನಿದೆ. ಅಣ್ಣ ಹೊಡಿತಾ ಇದ್ದಾನೆ ಆದರೂ ಸುಮ್ಮನಿದೆ ನೋಡು, ಅದು ಏನು ಮಾಡಲ್ಲ. ನನ್ನ ಮಗಳು ತುಂಬ ಹೆದ್ರುಕೊಂಡ್ಬಿಟ್ಲು. ಟೆಡ್ಡಿ ಹತ್ರ ಎಲ್ಲ ಹೋಗ್ಲಿಲ್ಲ ಅವಳು, ಯಾರ ಹತ್ರನೂ ಫೋಟೋಸು ತೆಗೆಸ್ಕೊಳ್ಳಿಲ್ಲ. ಸ್ಯಾಂಟಾ ಹತ್ರ ಎಲ್ಲ ಹಿಂಗೆ ಅಲ್ಲಲ್ಲಲ್ಲೇ ಎಲ್ಲ ಓಡಾಡ್ತಾ ಇದ್ರು. ಅದೊಂಥರ ಚೆನ್ನಾಗಿತ್ತು. ಮಕ್ಕಳೆಲ್ಲ ಅವ್ರ ಹಿಂದೆನೇ ಓಡ್ತಾ ಇದ್ರು ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ, ಅವ್ರ ಜೊತೆ ಫನ್ ಮಾಡೋದಕ್ಕೆ ಅಂತ. ಖುಷಿ ಆಯಿತು, ಚೆನ್ನಾಗಿತ್ತು. ಚೆನ್ನಾಗೆಲ್ಲ ಅರೇಂಜ್ ಮಾಡಿದ್ದಾರೆ, ಎಲ್ಲ ಪ್ಲ್ಯಾನ್ ಪ್ರಕಾರ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯಿತು ನನಗೂ. ನೆಕ್ಸ್ಟ್ ನಾವು ಹೋಗಿದ್ದು ಪೂಮಾಗೆ. ಪೂಮಾದಲ್ಲೂ ಅಪ್ ಟು 40% ಫ್ಲ್ಯಾಟ್ 40% ಏನೋ ಆಫ್ ನಡೀತಾ ಇದೆ. ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ಸ್ಟೋರ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿಂದ ನಾವು ಪ್ಯಾಂಟಲೂನ್ಸ್ ಹೋದ್ವಿ. ಪ್ಯಾಂಟಲೂನ್ಸಲ್ಲಿ ವೈನಿದಿಗೆ ಒಂದು ಸ್ಟ್ರಕ್ ಟೈಪ್ ನೋಡಿದ್ವಿ. ಬಿಕಾಸ್ ಆಫ್ ಕ್ಯೂನೇ ನಾವು ಅಲ್ಲೇನು ತೊಗೊಳ್ಳಿಲ್ಲ. ಕ್ಯೂ ಅಂದರೆ ಸಿಕ್ಕಾಬಟ್ಟೆ ಅಷ್ಟು ಜನ ಇದ್ದಾರೆ, ಶಾಪಿಂಗ್ ಮಾಡ್ತಾ ಇದ್ದಾರೆ ಅಂದಮೇಲೆ ಕ್ಯೂನು ಸಿಕ್ಕಾಬಟ್ಟೆನೇ ಇರುತ್ತೆ. ಕ್ಯೂ ನೋಡ್ಬಿಟ್ಟು ನಾವೇನು ತೊಗೊಳಕ್ಕೆ ಆಗಲಿಲ್ಲ. ವೈನಿಧಿ ಕ್ರೇಜ್ ನೋಡಿ ಶಾಪಿಂಗಲ್ಲಿ, ಎಲ್ಲನೂ ತೆಗೆದು ಹೇಗೆ ನೋಡ್ತಿದ್ದಾಳೆ ಅಂತ. ಅವಳಿಗೆ ಏನು ಮಾಡ್ತಾಳೆ ಅಂದರೆ ಮೆನ್ಸ್ ವಿಮೆನ್ಸ್ ಸೆಕ್ಷನ್ ಬಿಟ್ಟು ಅವಳಿಗೆ ಗೊತ್ತಾಗಿದೆ ಕಿಡ್ಸ್ ಸೆಕ್ಷನ್ ಅಂತಲೂ ಒಂದಿರುತ್ತೆ, ನಮ್ಮ ಬಟ್ಟೆಗಳು ಸಿಗೋ ಜಾಗ ಅಂತ. ಈಗ ಅಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಹುಡ್ಕೊಂಡು ಹೋಗ್ತಾಳೆ ಅವಳು. ಅಲ್ಲಿಗೆ ಹೋಗ್ಬಿಟ್ಟು ಅವಳ ಬಟ್ಟೆಗಳನ್ನ ಅವಳೇ ನೋಡ್ತಾ ಇರ್ತಾಳೆ. ಎಲ್ಲ ಪಿಕ್ ಮಾಡೋದು ಮತ್ತು ಹ್ಯಾಂಗರ್ನ ತೊಗೊಂಡೋಗಿ ಕರೆಕ್ಟಾಗಿ ಅಲ್ಲಿಗೆ ಪ್ಲೇಸ್ ಮಾಡೋದು. ಅಲ್ಲಿ ಇಲ್ಲಿ ಎಲ್ಲ ಇಡೋದಿಲ್ಲ ಅವಳು, ಕರೆಕ್ಟಾಗಿ ಅದೇ ಪ್ಲೇಸ್ಗೆ ಇಡಬೇಕು, ಆ ಥರ ಎಲ್ಲ ಮಾಡ್ತಾಳೆ. ಇದೊಂದು ಟಾಪ್ ನೋಡಿದೆ, ಚೆನ್ನಾಗಿತ್ತು. ಬಟ್ ವೈನಿಧಿ ಸೈಜ್ ಇರಲಿಲ್ಲ, 2 to 3 ಇರಲಿಲ್ಲ, 3 to 4 ಏನೋ ಇತ್ತು. ಅದೇ ಬಿಲ್ಲಿಂಗ್ ಕ್ಯೂ ನೋಡಿ ನಾನು ಯಾವುದು ಬೇಡ ಅಂತ ಎಲ್ಲನೂ ಬಿಟ್ಬಿಟ್ಟು ಬಂದೆ. ಚೆನ್ನಾಗಿತ್ತು, ಎಲ್ಲ ಆಫರ್ಸ್ ಡಿಸ್ಕೌಂಟ್ಸ್ ಎಲ್ಲ ನಡೀತಾ ಇದೆ. ಯಾರಾದರೂ ಹೋಗಿ ಶಾಪ್ ಮಾಡೋಂಗಿದ್ರೆ ಡೆಫಿನೆಟಾಗಿ ಶಾಪ್ ಮಾಡಿ. ಇಲ್ಲಾಂದರೆ ಸುಮ್ಮನೆ ಜಸ್ಟ್ ಫನ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀವಿ, ಕ್ರಿಸ್ಮಸ್ ಇದನ್ನು ಅನ್ನೋದಾದರೆ ಹೋಗಿ ಆರಾಮ್ಸೆ ಹೋಗಿ ಬರ್ಬೋದು. ಮಾಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಹಾಗೆ ಇಲ್ಲೊಂದು ಸ್ಟಾಲ್ ನೋಡಿದ್ವಿ. ಇದು ಯಾವ ಥರ ಅಂದರೆ ಇದು ಮ್ಯಾಜಿಕಲ್ ಶೂಸ್ ಅಂತೆ. ಇಲ್ಲೇ ಅದು ಎಸ್ಕಲೇಟರ್ ಸೈಡಲ್ಲೇ ಇದೆ. ಇದು ಬರೀ ಓನ್ಲಿ ಫಾರ್ ಕಿಡ್ಸ್. ಇದು ಹೆಂಗಂದರೆ ಅಪ್ ಟು 1 ಇಯರ್ವರೆಗೂ ಯೂಸ್ ಮಾಡ್ಬೋದು ಇದನ್ನು ಶೂಸು. ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತಂತೆ ಅವರು ಕಾಲ್ದು ಇದು ಪಾದ ಬೆಳೆದಂಗೆ ಅದು ಶೂ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದ್ರದ್ದು ಸ್ಪೆಷಾಲಿಟಿ ಅದು. ಇದು ಅಕಾರ್ಡಿಂಗ್ ಟು ಕಲರ್ಸ್ ಅಮೌಂಟ್ ವೇರಿ ಆಗ್ತಾ ಹೋಗುತ್ತೆ. ನೀವು ಯಾವ ಕಲರ್ನ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಪ್ರೈಸ್ ಇರುತ್ತೆ. ನಾವು ನೋಡಿದ ಕಲರ್ಸ್ ಯಾವುದು ಅವ್ರದ್ದು ಸ್ಟೋರಲ್ಲಿ ಇರಲಿಲ್ಲ, ಎಲ್ಲ ಆನ್ಲೈನ್. ಬೇಕಾದರೆ ಅಡ್ರೆಸ್ ಕೊಡಿ ನಾವು ಡೆಲಿವರ್ ಮಾಡ್ತೀವಿ ಅಂತ ಅಂದರು. ಬಟ್ ನಮ್ಮ ಮೇಯ್ನ್ ಇಂಟೆನ್ಷನ್ ಇದ್ದೀನಿ, ನಾನು ವೈಟ್ ಕಲರ್ ನೋಡೋಣ ಅಂತ. ವೈನಿಧಿ ಹತ್ರ ವೈಟ್ ಶೂ ಇರಲಿಲ್ಲ. ಆಮೇಲೆ ವೈಟ್ ತುಂಬ ಗಲೀಜಾಗುತ್ತೆ, ಅಟ್ಲೀಸ್ಟ್ ವೈಟ್ ಕಮ್ಮಿ ಇದ್ದು ಕಲರ್ ಇರೋ ಥರ ನೋಡೋಣ ಅಂದ್ಬಿಟ್ಟು ಇನ್ನೊಂದು ಚೂಸ್ ಮಾಡಿದ್ವಿ. ಬಟ್ ಅವಳ ಸೈಜಿಗೆ ಅವ್ರ ಹತ್ರ ಇರಲಿಲ್ಲ. ಅದು 2,999 ಏನೋ ಹೇಳಿದ್ರು. ಆ ಸೈಜ್ ಇರಲಿಲ್ಲ. ನಾವು ಕಳಿಸ್ಕೊಡ್ತೀವಿ, ಮನೆ ಅಡ್ರೆಸ್ ಕೊಡಿ ಅಂತ ಹೇಳಿದ್ರು. ಬಟ್ ನಾವು ಒಂದ್ಸಲ ಅದನ್ನು ನೋಡಿ ತೊಗೊಳಕ್ಕೂ ಹಾಗೆ ಆನ್ಲೈನಲ್ಲಿ ತೊಗೊಳಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮತ್ತು ಅವಳಿಗೆ ಕಂಫರ್ಟಬಲ್ ಇದೆ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ನಾವು ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಅಂದ್ಬಿಟ್ಟು ಬಂದ್ವಿ, ರಿಟರ್ನ್ ಆದ್ವಿ ಅಲ್ಲಿಂದನೂ. ನೆಕ್ಸ್ಟು ರಾಮೇಶ್ವರಂಗೆ ಹೋದ್ವಿ ಊಟ ಮಾಡೋಣ ಅಂತ. ಇಲ್ಲೇ ಒರಾಯನ್ಗೆ ತುಂಬ ನಿಯರ್ ಬೈ ಇದೆ ರಾಮೇಶ್ವರಂ ಕೆಫೆ. ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂದರೆ ಒರಾಯನ್ಗೆ ಹೋದಾಗ ಇಲ್ಲಿಗೆ ವಿಸಿಟ್ ಮಾಡಿ. ಇಲ್ಲಿ ಪುಡಿ ಇಡ್ಲಿ ಅಂತ ಸಿಗುತ್ತೆ, ಅದು ನನ್ನ ಫೇವ್ರೇಟ್. ಸೊ ನಾನು ಪುಡಿ ಇಡ್ಲಿ ಮತ್ತು ಪುಳಿಯೋಗರೆ ತೊಗೊಂಡೆ. ಅವರಿಬ್ಬರು ಪೂರಿ ತೊಗೊಂಡ್ರು. ಸೊ ಇಲ್ಲಿಂದ ತಿನ್ಕೊಂಡು ಆಲ್ಮೋಸ್ಟ್ ಇಲ್ಲೇ 10:15 ಏನೋ ಆಗ್ಬಿಟ್ಟಿತ್ತು ನಾವು ಹೊರಟಾಗ. ಇಲ್ಲಿಂದ 11 ಗಂಟೆಗೆ ಮೆಟ್ರೋ ಕ್ಲೋಸ್ ಅಂದ್ಬಿಟ್ಟು ನಾವು ಬೇಗ ಹೊರಟ್ವಿ. ನಾವು ಹೋಗಿದ್ದು ಮೆಟ್ರೋದಲ್ಲಿ, ಯಾಕಂದರೆ ಮೆಟ್ರೋ ಫೆಸಿಲಿಟಿ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ನಿಮಗೆ, ಯಾರಾದರೂ ಹೋಗೋಂಗಿದ್ರೆ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಟೈಮ್ ನೋಡಿ ಆಗಲೇ 10:15 ಆಯ್ತಾ ಬಂತು. ರೋಡಲ್ಲಿ ಜನ ಮಾತ್ರ ಕಮ್ಮಿ ಆಗಿರಲಿಲ್ಲ, ಹಾಗೆ ಇದ್ದರು. ಸೊ ಈಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.